ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ವ್ಲಾಗ್ ಏನಂದ್ರೆ, ಯಾರ್ಯಾರು ಪೆಟ್ ಪೇರೆಂಟ್ಸ್ ಇದ್ದೀರೋ ಅವರೆಲ್ಲರೂ ಈ ಮಾನ್ಸ್ ನಲ್ಲಿ ಅವ್ರ ಪೆಟ್ ನ ಕರ್ಕೊಂಡು ಎಲ್ಲರೂ ಹೋಗ್ಬೇಕು ಅನ್ನೋರಿಗೆ ಈ ವಿಡಿಯೋ ಇದು. ಸೊ ಇವತ್ತು ನಮ್ ಸಿರಿದು ಫಸ್ಟ್ ಡ್ರೈವ್ ಇದು. ಎಲ್ಲಿ ಕರ್ಕೊಂಡೋಗಿಲ್ಲ, ಅವ್ನ ಮಾನ್ಸ್ ನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ನಾವು ಹೋಗ್ಬೋದು ಇವಾಗ ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗ್ಳೂರ್ ಇದು ಜಸ್ಟ್ 2 days ಟ್ರಿಪ್ ಇದು. ಸ್ಯಾಟರ್ಡೆ ಮತ್ತೆ ಸಂಡೇ ಅಷ್ಟೇ. ಸ್ಯಾಟರ್ಡೆ ಹೋಗಿ ಸಂಡೇ ಬರೋದು. ನಾವು ಸ್ಯಾಟರ್ಡೆ ಹೋಮ್ ಸ್ಟೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವನ ಜೊತೆ ಆಟ ಆಡೋದು. ಆಮೇಲೆ ಸಂಡೇ ಬಂದು ಮುಳ್ಳಯ್ಯನಗಿರಿಗೆ ಹೋಗಿ ರಿಟರ್ನ್ ಬೆಂಗಳೂರಿಗೆ ಹೋಗೋದು. ಸೊ ನಾವಿವಾಗ ಬ್ರೇಕ್ಫಾಸ್ಟ್ ಒಂದ್ ಕಡೆ ನಿಲ್ಸಿದಿರಿ. ಇಲ್ಲಿ ಯಾವ್ದೋ ಬೆಣ್ಣೆ ದೋಸೆ ಅನ್ನೋ ಹೋಟೆಲ್ ಇದೆ. ಪೆಟ್ ಅಲೋ ಇದೆ ಅಲ್ವಾ ಗೊತ್ತಿಲ್ಲ, ಕೇಳಿಲ್ಲ ಅವ್ರನ್ನ. ಸೊ ಆದ್ರೂ ನಾನು ಸಿರಿನ ಹಾಕ್ಬಿಟ್ಟು ಹೋಗೋದು ಅಂತ ಹೇಳಿ ಕಾರೆಲ್ಲ ಕುತ್ಕೊಂಡು ತಿಂತಾ ಇದೀನಿ. ಸೊ ನಾನು ಜರ್ನಿ ಸ್ಟಾರ್ಟ್ ಆದಮೇಲೆ ಇದೊಂದು ಫಸ್ಟ್ ಬ್ರೇಕ್ ತಗೊತಿದ್ದೀರಿ. ಯಡಿಯೂರು ಹತ್ರ ಇರೋದು ಶೆಲ್ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ನಮಗೊಂದು ರಿಫ್ರೆಶ್ಮೆಂಟ್ ಬೇಕು, ಮತ್ತು ಸಿರಿಗೆ ಒಂದು ರಿಫ್ರೆಶ್ಮೆಂಟ್ ಬೇಕು. ಇಲ್ಲಿಂದ ನೆಕ್ಸ್ಟ್ ನಾವು ಚಿಕ್ಕಮಂಗ್ಳೂರಿಗೆ ನೆಕ್ಸ್ಟ್. ಸೊ ನಾವಿವಾಗ ಒಂದೇ ಹೋಗ್ಬೇಕಾದ್ರೆ ಇಲ್ಲಿ ಮಳೆ ಜೋರಾಗಿ ಶುರುವಾಗಿದೆ. ಆಸ್ ಎಕ್ಸ್ಪೆಕ್ಟೆಡ್ ಇದು ಮಳೆಗಾಲದಲ್ಲೇ ಹೋಗ್ಬೇಕಂತ ಆಸೆ ಇತ್ತು. ಸೊ ಮಳೆ ಬಂದಿದ್ದಕ್ಕೆ ತುಂಬಾ ವೆದರ್ ಚೆನ್ನಾಗಿದೆ. ಇನ್ನ ಚಿಕ್ಕಮಂಗ್ಳೂರಲ್ಲಿ ವೆದರ್ ಹೆಂಗಿದೆಯೋ ಗೊತ್ತಿಲ್ಲ, ಅಲ್ಲೋದ್ಮೇಲೆ ನೋಡೋಣ. ಹೋಪ್ಫುಲಿ ತುಂಬಾ ಮಳೆ ಇರಲ್ಲ ಅನ್ಕೊಂತೀನಿ. ಸೊ ನಮ್ಗೆ ಮುಳ್ಳಯ್ಯನಗಿರಿಯಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ. ಬಟ್ ಈ ಮಳೆಯಲ್ಲಿ ಈ ಕಾರ್ ಡ್ರೈವ್ ಅಂತೂ ಲೈಕ್ ವಾವ್. ಹಾಯ್ ಫ್ರೆಂಡ್ಸ್. ಸೊ ಇಲ್ಲೇ ಬರೋ ದಾರಿಯಲ್ಲಿ ಬಾಬಾ ಟೆಂಪಲ್ ಇದೆಯಲ್ಲ, ಅಲ್ಲೊಂದು ಸ್ಟಾಪ್ ಮಾಡಿದ್ರಿ. ಬರೋದ್ರಲ್ಲಿ ಫುಲ್ ಮಳೆ, ಇಲ್ಲಿ ಫುಲ್ ಬಿಸಿಲಿದೆ. ಸಿರಿಗೆ ಒಂದು ಬ್ರೇಕ್ ಬೇಕಿತ್ತು. ಸಿರಿ ಫುಲ್ ಖುಷಿ ಇವತ್ತು. ಸಿರಿಗೆ ಹತ್ತೋದಿಕ್ಕೆ ಭಯ, ಬಟ್ ಖುಷಿ ನೋಡಿ. ನೋಡಿ ಸಿರಿಗೆ ಎಷ್ಟೊಂದು ಖುಷಿ ನೋಡಿ, ಬರಲ್ಲ ಅಂತಾನೆ. ಸಿರಿ ಬರಲ್ಲ ಅಂತಾನೆ ನೋಡಿ. ಸಿರಿ ಇಲ್ಲೇ ಇರ್ತಾನಂತೆ ಬಾಬಾ ಟೆಂಪಲ್. ಸೊ ನಾವು ಆಲ್ಮೋಸ್ಟ್ ಈಗ ನಾವು ಹೋಮ್ ಸ್ಟೇಗೆ ರೀಚ್ ಆಗ್ತಾ ಇದೀವಿ. ನಮ್ಮ ಹೋಮ್ ಸ್ಟೇ ದಾರಿ ಅಂತೂ ಯಾವ್ದೋ ಒಂದು ಕಾಡು ವಿಲೇಜ್ ತರನೂ ಇದೆ ಇದು. ಸೊ ರೋಡ್ಗಳು ತುಂಬಾ ಚಿಕ್ಕದು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಮತ್ತೆ ಬೇರೆ ಆಲ್ಟರ್ನೇಟಿವ್ ದಾರಿ ಇತ್ತಾ ಇಲ್ಲ ಇದೊಂದೇ ದಾರಿ ಇದೆಯಾ ಗೊತ್ತಿಲ್ಲ. ಬಟ್ ವೇ ಚೆನ್ನಾಗಿದೆ. ಬಟ್ ನೈಟ್ ಅಲ್ಲಿ ನನಗೆ ಗೊತ್ತಿರೋ ಹಂಗೆ ಓಡಿಸೋ ಕಷ್ಟ ಆಗ್ಬೋದೇನೋ. ಬಟ್ ಸ್ಟೇ ಮತ್ತೆ ಇಲ್ಲಿರೋ ಲೊಕೇಶನ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು, ಮುಂದೆ ಬೆಟ್ಟ, ಪಕ್ಕದಲ್ಲಿ ಗಿಡ, ಕಾಫಿ ಪ್ಲಾಂಟೇಶನ್, ತುಂಬಾ ಚೆನ್ನಾಗಿದೆ. ಇನ್ನ ಟೈಮ್ 3 ಗಂಟೆ ಅಷ್ಟೇ, ಆಗ್ಲೇ ಕತ್ಲಾದಂಗಿದೆ ಇಲ್ಲಿ. ಸೊ ನೀವೇ ಇಮ್ಯಾಜಿನ್ ಮಾಡಿ, ಇನ್ನ 6 ಗಂಟೆ 7 ಗಂಟೆಗೆಲ್ಲ ಬಂದ್ರೆ ಹೆಂಗಿರ್ಬೋದು ಇಲ್ಲಿ ಅಂತ. ಈಗ ನಮ್ದು ಹೋಮ್ ಸ್ಟೇ ರೀಚ್ ಆಗಿದ್ರೆ ನೀವೇ ನೋಡ್ಬೋದು. ಇಲ್ಲಿ ಸರೌಂಡಿಂಗ್ ಫುಲ್ ಕಾಫಿ ಗಿಡಗಳು ಇದೆ. ನಮ್ಮ ಹೋಮ್ ಸ್ಟೇ ಎಂಟ್ರೆನ್ಸ್. ನನಗೆ ಇದನ್ನ ಬುಕ್ ಮಾಡಿದ್ದೀನಿ ಅಂದ್ರೆ ಇದು ಸೇಮ್ ಹಳೆ ಕಾಲದ್ದು ಮನೆ ಇದ್ದಂಗಿದೆ. ನಿಮ್ಗೊಂದು ಅಸ್ಥೆಟಿಕ್ ಫೀಲ್ ಬರುತ್ತೆ ಇದರಿಂದ. ನೀವೇ ನೋಡ್ತಾ ಇರ್ಬೋದು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇರೋ ದಾರಿ ಹೆಂಗಿದೆ. ರೋಡ್ ಏನ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಆದ್ರೆ ಸ್ಟೇ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನೀವೇ ನೋಡ್ಬೋದು ದಾರಿ ಹೆಂಗಿದೆ ಅಂತ. ನಾನು ಪೆಟ್ ಫ್ರೆಂಡ್ಲಿ ಹೋಮ್ ಸ್ಟೇ ಬೇಕು ಅಂತ ಹುಡುಕ್ತಾ ಇರ್ಬೇಕಾದ್ರೆ ನಂಗೆ ಸಿಕ್ತಿದ್ದು. ಇನ್ನ ಮಲ್ಟಿಪಲ್ ಆಪ್ಷನ್ ಸಿಕ್ತು, ಬಟ್ ನನಗೆ ಇದೊಂದು ರೂಮ್ ಅಷ್ಟೊತ್ತಿಗೆ ಕಾಣಿಸ್ತಿತ್ತು. ಸೊ ನಂಗೆ ಈ ತರನೇ ಒಂದು ಹೋಮ್ ಸ್ಟೇ ಬೇಕು ಅಂತ ಹುಡುಕ್ತಿದ್ದೆ. ಸೊ ನೀವೇ ನೋಡ್ತಿದ್ದೀರಾ, ನಾವು ರೀಚ್ ಆದ್ರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಿಮ್ ಆಲ್ರೆಡಿ ಕಾಣ್ತಿದೆ, ಇದೊಂದು ಹಳೆ ಮನೆ ಇದು. ಸೊ ನಾವು ಆಲ್ರೆಡಿ ಈಗ ಹೋಮ್ ಸ್ಟೇ ರೀಚ್ ಆಗಿದ್ದೀರಿ. ನಾನು ಹಿಂದೆ ನೋಡ್ತಿದ್ದೀರಲ್ಲ ನೀವು, ಇದೆ ಹೋಮ್ ಸ್ಟೇ. ನೀವು ನೋಡ್ಬೋದು ಸುತ್ತಲೂ ಇಲ್ಲೆಲ್ಲ ಬರೀ ಕಾಫಿ ಎಸ್ಟೇಟ್ ಇರೋದು ಇದೆಲ್ಲ. ಸೊ ಇದೆ ನಮ್ದು ಸ್ಟೇ ಇವತ್ತು ನೈಟ್ಗೆ. ಇದು ಪೆಟ್ ಫ್ರೆಂಡ್ಲಿ. ಇದು ಇಲ್ಲಿರೋ ಹೋಮ್ ಸ್ಟೇ ಅವ್ರದ್ದು. ಇದು ಮ್ಯಾಕ್ಸ್ ಅಂತ ಇದೆ ಹೆಸರು. ಸಿರಿಗಿದೆ ಫಸ್ಟ್ ಟೈಮ್ ಅಲ್ಲ, ಸೊ ಸ್ವಲ್ಪ ಭಯ ಪಡ್ತಿದ್ದಾನೆ. ಸರಿ ಕಮ್ ಮ್ಯಾಕ್ಸ್. ಬಾಲ್ ತಂದ್ರೆ ಆಡ್ತಾನೆ
ಅವನು ಎತ್ಕೊಂಡು ಹೋಗ್ಬಿಡ್ತಾನೆ. ಸೊ ನಾವಿವಾಗ ಒಂದು ಸನ್ಸೆಟ್ ಪಾಯಿಂಟ್ ಅಂತ ಬಂದ್ವಿ, ಬಟ್ ಅದರಲ್ಲಿ ಸನ್ಸೆಟ್ ಇಲ್ಲ. ಯಾಕಂದ್ರೆ ಸ್ವಲ್ಪ ಕತ್ಲಾಗಿದೆ ಇವತ್ತು, ಸ್ವಲ್ಪ ಮೋಡ ಇರೋದ್ರಿಂದ ನಮಗೆ ಸನ್ಸೆಟ್ ಇಲ್ಲ. ಬಟ್ ಒಂದು ಚಿಕ್ಕ ಸ್ಮಾಲ್ ಟ್ರೆಕ್ ಅಂತ ಹೋಗ್ತಾ ಇದ್ರಿ, ನೀವೇ ನೋಡ್ತಿದ್ದೀರಾ. ನಾನು ಸಿರಿನ ಕೆಳಗಡೆ ಬಿಡಕ್ ಹೋಗಲ್ಲ ಇಲ್ಲಿ, ಬಿಕಾಸ್ ಕೆಳಗಡೆ ನೋಡಿ ಹೆಂಗಿದೆ ಅಂತ. ಸೊ ನೀವೆಲ್ಲಿ ಪ್ಲೇಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ಬಟ್ ಇಲ್ಲಿ ಆಫ್ ರೋಡಿಂಗ್ ಬರಬೇಕು, ನಾವು ಜೀಪಲ್ಲಿ ಬಂದ್ರೆ ನಾವು ಗಾಡಿಲೆಲ್ಲ ಬರೋಕ್ಕಾಗಲ್ಲ. ಸೊ ಅವ್ರ ಹೋಮ್ ಸ್ಟೇ ಅವರನ್ನ ಕರ್ಕೊಂಡ್ ಬಂದಿದ್ರು ಇಲ್ಲಿಗೆ. ಸೊ ನಾನು ನಿಮಗೆ ಕೊನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸನ್ಸೆಟ್ ಪಾಯಿಂಟ್ಗೆ ಹೋಗಿದ್ದೀನಿ ಅಂತ. ಅಲ್ಲಿಂದ ಬಂದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು, ಟ್ರಾವೆಲ್ ಬೇರೆ ಮಾಡಿದ್ರಲ್ಲ. ಸೊ ಬಂದು ಡಿನ್ನರ್ ಮಾಡಿ ಮಲಗಿಬಿಟ್ರಿ. ಈಗ ಬೆಳಗ್ಗೆಯಿಂದ ನಮ್ಮದು ರೂಮ್ದು ವ್ಯೂ ತೋರಿಸ್ತೀನಿ, ನೋಡಿ ಹೆಂಗಿದೆ ಅಂತ. Neon signs light up the night. Electric hearts in a city so bright. ಸೊ ಫ್ರೆಂಡ್ಸ್, ನಾವಿವಾಗ ಇದಕ್ಕೆ ಮುಳ್ಳಯ್ಯನಗಿರಿ ಪೀಕ್ ಹೋಗ್ತಾ ಇದೀರಿ. ನೀವೇನ್ ನೋಡ್ಬೋದು, ವೆದರ್ ತುಂಬಾ ಚೆನ್ನಾಗಿದೆ. ಬರೋ ದಾರಿಯಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು, ಬಟ್ ಇಲ್ಲಿ ಮುಳ್ಳಯ್ಯನಗಿರಿಯಲ್ಲಿ ಮಳೆ ಇಲ್ಲ, ಬಿಸಿಲಿದೆ. ಇಲ್ಲಿ ಹೋಪ್ಫುಲಿ ನಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಬಟ್ ಇಲ್ಲಿ ನೀವು ನೋಡ್ದಂಗೆ ಇಲ್ಲಿ ದೂರದಿಂದ ಅಂತೂ ತುಂಬಾ ಚೆನ್ನಾಗಿದೆ. ರೋಡ್ ಫುಲ್ ಡ್ರೈ ಇದೆ. ಮೇಲೆ ಹೋದ್ಮೇಲೆ ಹೆಂಗಿದೆ ನೋಡೋಣ. ಸೊ ನೋಡ್ಬೋದು ಇವಾಗ ನೀವು ಮುಳ್ಳಯ್ಯನಗಿರಿ ಆಲ್ಮೋಸ್ಟ್ ಪೀಕ್ ರೀಚ್ ಆಗ್ತಾ ಇದ್ರಿ ನಾವು. ಇಲ್ಲಿರೋ ವೆದರ್ ಆಗ್ಲಿ, ಇಲ್ಲಿರೋ ಕ್ಲೈಮೇಟ್ ಕಂಡೀಷನ್ ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಮೇಲೆ ಹೋದ್ಮೇಲೆ ಕ್ರೌಡ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಹೋಪ್ಫುಲಿ ತುಂಬಾ ಕ್ರೌಡ್ ಇರಲ್ಲ ಅಂತ ಅನ್ಕೊಂತೀನಿ, ನೋಡೋಣ. ಸೊ ಫ್ರೆಂಡ್ಸ್, ನೋಡ್ಬೋದು ಇವಾಗ ನೀವು, ನಾವು ಆಲ್ರೆಡಿ ಮುಳ್ಳಯ್ಯನಗಿರಿ ಪೀಕ್ ಮೇಲೆ ಇದ್ದೀರಿ. ಸಿರಿ ನೋಡಿ ಎಷ್ಟು ಖುಷಿಯಾಗಿ ಟ್ರೆಕ್ ಮಾಡ್ತಿದ್ದಾನೆ. ಇಲ್ಲಿ ತುಂಬಾ ಮಿಸ್ಟ್ ಇಲ್ಲ, ಇವತ್ತು ಮಳೆ ಬರ್ತಿಲ್ಲ ನಮ್ ಲಕ್ಕಿಗೆ. ಕಮ್ ಸಿರಿ, ಕಮ್. ಸೊ ಈಗ ನೋಡ್ತಾ ಇರ್ಬೋದಲ್ಲ, ಮಂಜೆಲ್ಲ ಈಗ ಮುಚ್ತಿದೆ ನಾವು ಮೇಲೆ ಹೋಗೋ ಬಂದ್ಮೇಲೆ. ಬಟ್ ನಮ್ಗಂತೂ ಒಳ್ಳೆ ವ್ಯೂ ಸಿಕ್ತು. ನೋಡಿ ವ್ಯೂ ಹೆಂಗಿದೆ.
ಸಿರಿನ ನೋಡಿ ತುಂಬಾ ಜನ ಮುದ್ದಾಡಕ್ಕೆ ಸಿರಿ ಜೊತೆ ಆಟ ಆಡಬೇಕು ಅಂತೆಲ್ಲ ಬಂದ್ರು. ಸಿರಿ ಕೂಡ ತುಂಬಾನೇ ಖುಷಿಯಾಗಿ ಅವ್ರ ಜೊತೆ ಆಟ ಆಡ್ತಿದ್ಲು. ಇನ್ನ ತುಂಬಾ ಜನ ಸಿರಿ ಜೊತೆ ಫೋಟೋ ಶೂಟ್ ಮಾಡ್ಬೇಕು, ಸಿರಿ ಜೊತೆ ಫೋಟೋ ತಗೊಬೇಕಂತ ಕೂಡ ಬರ್ತಿದ್ರು. ಸಿರಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದ್ರಲ್ಲಿ. ಸೊ ಸಿರಿ ಎಂಜಾಯ್ ಮಾಡ್ತಾ ಇರೋದು ನೋಡಿ ನಂಗೂ ತುಂಬಾನೇ ಖುಷಿ ಆಯ್ತು. ಸೊ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವ್ಲಾಗ್ ಮುಗೀತು. ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸಿರಿ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದಲ್ಲ ಇಲ್ಲಿ. ನೀವೇನಾದ್ರು ಮಾನ್ಸೂನ್ಗೆ ನಿಮ್ಮ ಪೆಟ್ನೆಲ್ಲಾದ್ರು ಕರ್ಕೊಂಡು ಹೋಗ್ಬೇಕಂದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಪಾಟ್. ಸೊ ಇದೇ ಥರ ಪೆಟ್ ವಿಡಿಯೋಸ್ಗೋಸ್ಕರ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ದೆನ್ ಸೇ ಬಾಯ್.